ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 27/8/25. ಮುರಳಿ महावाक्यಗಳು. मीठे बच्चे, अपनी सतो प्रधान तकदीर बनाने के लिए याद में रहने का खूब पुरुषार्थ करो. सदा याद रहे मैं आत्मा हूँ, बाबा से पूरा वर्षा लेना है. ಮಧುರ ಮಕ್ಕಳೇ, ನಿಮ್ಮ ಸತೋ ಪ್ರಧಾನ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನೆನಪಿನಲ್ಲಿರುವ ಹೆಚ್ಚು ಪುರುಷಾರ್ಥ ಮಾಡ್ರಿ. ನಾನು ಆತ್ಮನಾಗಿದ್ದೇನೆ, ಇದು ಸದಾ ನೆನಪಿರಲಿ. ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಿದೆ. ಬಾಬಾ ಮುರಳಿಯ ಸಾರದಲ್ಲಿ ಇವತ್ತು ವಿಶೇಷ ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮ ಅದೃಷ್ಟ ಅತಿ ಶ್ರೇಷ್ಠ, ಅತಿ ಸತೋ ಪ್ರಧಾನ ಮಾಡ್ಕೋಬೇಕು, ರೂಪಿಸ್ಕೊಳ್ಬೇಕು ಅಂದರೆ ನೆನಪಿನಲ್ಲಿರುವ ಪುರುಷಾರ್ಥ ಮಾಡ್ರಿ ಅಂತ. ನೆನಪು ಎದುರು ನೆನಪು, ನಾನು ಯಾರಿದ್ದೀನಿ ಅನ್ನುವಂಥ ನೆನಪು, ಮತ್ತು ನಾನು ಯಾರಲ್ಲ ಅನ್ನುವಂತಹ ಮಾಯಾ ನಾಲೆಜ್ನ ನೆನಪು. ದೇಹ ನಾನಲ್ಲ, ಆಶೆಗಳು, ಭೋಜನ, ಇಚ್ಛೆಗಳು, ದೇಹದ ಏನೆಲ್ಲ ನಿದ್ರೆ, ನೀರಡಿಕೆ, ಆಕಾಂಕ್ಷೆಗಳಿದಾವ, ಇದು ಯಾವುದೂ ನಾನಲ್ಲ. ದೇಹದ ಸಂಬಂಧಗಳು, ದೇಹದ ಪದಾರ್ಥಗಳು, ಈ ದೇಹದ ಜಗತ್ತು, ಇದು ಯಾವುದೂ ನಾನಲ್ಲ. ನಾನು ಕೇವಲ ನಿರಾಕಾರ ಪರಿಶುದ್ಧ ಆತ್ಮ ಇದೇನನ್ನುವಂಥ ನೆನಪಿದ್ದಾಗ ಮಾತ್ರ ನೀವು ಸತೋ ಪ್ರಧಾನ ಅದೃಷ್ಟ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಯಾವಾಗ ನಮಗೆ ನಾನ್ಯಾರನ್ನುವಂಥ ಸತ್ಯದ ಅರಿವಿರ್ತದೆ, ಆ ಕಾನ್ಷಿಯಸ್ಸಲ್ಲಿ ನಿರಂತರ ಬಾಬಾ ನೆನಪು ಕೂಡ ಆಟೋಮೆಟಿಕ್ಕಾಗಿ ಬರ್ತದೆ. ಅಂದಮೇಲೆ ನನ್ನವ್ರು ಯಾರು, ನನ್ನವ್ರು ಯಾರು ಅಲ್ಲ, ನನ್ನವ್ರು ಯಾರು ಇದ್ದಾರೆ, ಅವ್ರು ಏನಿದ್ದಾರೆ, ಹೇಗಿದ್ದಾರೆ, ಎಲ್ಲಿದ್ದಾರೆ ಅನ್ನುವಂತಹ ಈ ಸತ್ಯದ ಸ್ಮೃತಿ, ಈ ನೆನಪು, ಈ ನೆನಪಿನಲ್ಲಿರುವಂಥ ಬಹಳ ಪುರುಷಾರ್ಥ ಮಾಡಬೇಕು ಅಂತಾರೆ ಬಾಬಾ. ಬಾಬಾ ಅದರಲ್ಲೂ ಖಾಸ್ ನೆನಪು ಮಾಡೋದ್ರಲ್ಲಿ ಆತ್ಮದನೇ ಮುಖ್ಯ ಪಾಯಿಂಟ್ ಮಾಡ್ತಾ ಇದ್ದಾರೆ. ಸದಾ ನೆನಪಿರಲಿ ನಾ ಆತ್ಮ ಇದ್ದೀನಿ, ಸದಾ ನೆನಪಿರಲಿ ನಾ ಆತ್ಮ ಅವಿನಾಶಿ ಇದ್ದೀನಿ, ನಾ ಆತ್ಮ ಭರ್ಪೂರ್ ಇದ್ದೀನಿ. ಮತ್ತು ನಾ ಆತ್ಮನಿಗೆ ಈ ಜಗತ್ತಿನ ವಸ್ತು, ವ್ಯಕ್ತಿ, ಎಕ್ಸ್ಟ್ರಾ ಪ್ರೀತಿ, ಎಕ್ಸ್ಟ್ರಾ ಸ್ನೇಹ, ಎಕ್ಸ್ಟ್ರಾ ಕೇರ್ ಯಾವುದರ ಅವಶ್ಯಕತೆ ಇಲ್ಲ. ಆತ್ಮ ಸೆಲ್ಫ್ ಸಫಿಸಿಯೆಂಟ್ ಇದೆ, ಆತ್ಮ ಭರ್ಪೂರ್ ಇದೆ, ಆತ್ಮ ಫುಲ್ಫಿಲ್ ಇದೆ. ಅಂದಮೇಲೆ ಆತ್ಮಕ್ಕೆ ಜಗತ್ತಿನ ಯಾವ ಸಹಯೋಗದ ಅವಶ್ಯಕತೆ ಇಲ್ಲ, ಯಾವುದ್ರದ್ದು ಅವಶ್ಯಕತೆ ಇಲ್ಲ. ಕೇವಲ ಆತ್ಮಕ್ಕೆ ಬಾಬಾ ನಾಲೆಜ್ನ ಅವಶ್ಯಕತೆ ಇತ್ತು, ಅದು ಸಿಕ್ಬಿಟ್ಟಿದೆ. ಅಂದಮೇಲೆ ಸದಾ ನೆನಪಿರಲಿ ನಾ ಆತ್ಮ ಇದ್ದೀನಿ, ಬಾಬಾನಿಂದ ಆಸ್ತಿಯನ್ನು ತಗೊಳ್ತಾ ಇದ್ದೀನಿ ಅಂತ. ಪ್ರಶ್ನೆ, बच्चों को याद का चार्ट रखना मुश्किल क्यों लगता है? ಮಕ್ಕಳಿಗೆ ನೆನಪಿನ ಚಾರ್ಟ್ ಇಡುವುದು ಯಾಕೆ ಕಠಿಣ ಅನ್ನಿಸ್ತದೆ ಅಂತ. ಬುದ್ಧಿ ಒಂದಿಲ್ಲ ಒಂದು ನೆನಪು ಮಾಡ್ತಾನೆ ಇರ್ತದೆ, ಆದರೆ ತನ್ನ ಸ್ವಯಂ ಆತ್ಮನ ನೆನಪು, ಆತ್ಮನ ಕರ್ತವ್ಯ, ಆತ್ಮನ ದಿವ್ಯ ಗುಣಗಳ, ದಿವ್ಯ ಶಕ್ತಿಗಳ ನೆನಪು, ಹಾಗೂ ನನ್ನವರಾದಂಥ ಪರಮಾತ್ಮ ತಂದೆ ಅವರ ಕರ್ತವ್ಯ, ಅವರ ಗುಣಗಳ ನೆನಪು, ಈ ನೆನಪಿನ ಚಾರ್ಟ್ ಇಡೋದು ಯಾಕೆ ಕಷ್ಟ ಆಗ್ತದೆ ಅಂತಾರೆ ಬಾಬಾ. ಉತ್ತರ, ಕ್ಯೂಂಕಿ ಕೈ ಬಚ್ಚೆ ಯಾದ್ ಕೋ ಯಥಾರ್ಥ ಸಮಸ್ತೆ ಹಿ ನಹಿ ಹೇ. ಕೆಲವು ಮಕ್ಕಳು ನಿಜವಾಗಿಯೂ ನೆನಪು ಅಂದರೆ ಏನು ಅನ್ನೋದೇ ತಿಳ್ಕೊಂಡಿಲ್ಲ ಅಂತ. ಕೆಲವರು ಸ್ವಮಾನದ ರಿಪೀಟೇಷನ್ನೇ ನೆನಪು ಅಂತ ತಿಳ್ಕೊಂಡಿದ್ದಾರೆ. ಕೆಲವರು ನನ್ನ ಬಾಬಾ ಶಿವ ಬಾಬಾ ಅಂತ ಮಂತ್ರದ ಹಾಗೆ ಜಪ ಮಾಡುವುದೇ ಬಾಬಾ ಅಂತ ತಿಳ್ಕೊಂಡಿದ್ದಾರೆ. ಕೆಲವರು ಸ್ಥೂಲ ಹಾಡು ಕೇಳುವುದೇ ನೆನಪಾಗಿದೆ, ಕೆಲವರಿಗೆ ಬಾಬಾ ಬಾಬಾ ಅಂತ ಅನ್ನೋದೇ ನೆನಪಾಗಿದೆ, ಕೆಲವರಿಗೆ ಜ್ಯೋತಿಯನ್ನು ನೋಡಿ ಅದನ್ನು ಯೋಗ ಅಂತ ತಿಳ್ಕೊಂಡವರು ಅದಾರ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಯಥಾರ್ಥ ನೆನಪು ಅನ್ನೋದು ಏನೇ ತಿಳ್ಕೊಂಡಿಲ್ಲ ಅಂದಮೇಲೆ ಮತ್ತೆ ಚಾರ್ಟನ್ನು ಹೇಗಿಡ್ತಾರೆ. बैठते हैं याद में और ಬುದ್ಧಿ ಬಾಹರ್ ಭಟಕ್ತಿ ಹೇ. ಅಂಡರ್ಲೈನ್. ಯಾವಾಗ ನಾವು ಉದಾಹರಣೆಗಾಗಿ ನನಗೆ ಒಬ್ಬ ಸ್ತ್ರೀ ಅಂತ ತಿಳ್ಕೊಂಡೆ, ಒಬ್ಬ ಹೆಣ್ಮಗಳು ಅಥವಾ ಒಬ್ಬ ಕರ್ತವ್ಯನಿಷ್ಠ ಮದರ್ ಅಂತ ತಿಳ್ಕೊಂಡೆ, ಫಾದರ್ ಅಂತ ತಿಳ್ಕೊಂಡೆ ಅಂತಂದರೆ, ತಿಳ್ಕೊಂಡಿದ್ದೀನಿ ಶರೀರ ಜೊತೆಗೆ ಐಡೆಂಟಿಫೈ ಆಗಿದ್ದೀನಿ ಅಂತಂದರೆ, ಆ ಶರೀರದ ಗುಣಧರ್ಮ ಹಲ್ಚಲ್ನಾಗ ಬರೋದು, ಶರೀರದ ಗುಣಧರ್ಮ ನಿದ್ರೆ, ಶರೀರದ ಗುಣಧರ್ಮ ಆರಾಮದ ಅನುಭವ ಮಾಡೋದು, ಆಲಸ್ಯದ ಅನುಭೂತಿಯಲ್ಲಿ ಹೋಗೋದು. ಯಾವಾಗ ನಾ ಕ್ಯಾರೆಕ್ಟರ್ ಅಂತ ತಿಳ್ಕೊತೀನಿ, ರೋಲ್ ಅಂತ ತಿಳ್ಕೊತೀನಿ, ದೇಹದ ಸಂಬಂಧದಲ್ಲಿ ನನ್ನನ್ನು ಅನುಭವ ಮಾಡ್ತೀನಿ ಅಂತಂದಮೇಲೆ, ನಾವು ನೆನಪಿನಲ್ಲಿ ದೇಹವನ್ನು ನಿಲ್ಲಿಸಿದರೂ ಕೂಡ ಸ್ಮೃತಿನೇ ದೇಹದ್ದಿದೆ,
ದೇಹದ ಹಲ್ಚಲ್ಲಿದೆ, ದೇಹದಲ್ಲಿ ನಿರಂತರ ಏರಿಳಿತ ಇದೆ ಅಂದಮೇಲೆ ನೆನಪಿನಲ್ಲಿ ಬುದ್ಧಿ ಕುತ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇದೆ? ಕುತ್ಕೊಂಡಿರ್ಬೋದು ಬಾಬಾ ನೆನಪಿನಲ್ಲಿ, ಆದರೆ ದೇಹ ಕುತ್ಕೊಂಡಿದೆ, ಬುದ್ಧಿ ಮಾತ್ರ ಹೊರಗಡೆ ಅಲದಾಡ್ತಾ ಇರ್ತದೆ ಅಂತಾರೆ ಬಾಬಾ. ಯಾಕಂದರೆ ಬುದ್ಧಿಗೆ ಈ ಮಾತನ್ನು ತಿಳಿಸಿಲ್ಲ, ಈ ಬುದ್ಧಿಯನ್ನು ಕಲಿಸಿಲ್ಲ. ಈ ನಾನು ದೇಹನೂ ಅಲ್ಲ, ದೇಹದ ಪದಾರ್ಥನೂ ಅಲ್ಲ, ನಾನು ನಿರಾಕಾರ ಪರಂ ಶಕ್ತಿ, ಪರಂ ಬಿಂದು, ಪರಮ ಶಾಂತಿ ನಾನಿದ್ದೀನಿ, ಪರಮಾತ್ಮನ ಸಂತಾನಿದ್ದೀನಿ, ನನಗೆ ಯಾವುದರ ಅವಶ್ಯಕತೆ ಇಲ್ಲ, ಯಾರ ಅವಶ್ಯಕತೆ ಇಲ್ಲ ಅನ್ನುವಂಥ ಸತ್ಯ ಬುದ್ಧಿಗೆ ತಿಳಿದಿಲ್ಲ ಅಂದಮೇಲೆ ಬುದ್ಧಿ ಯಾವುದಾದ್ರೂ ಒಂದು ಇಚ್ಛೆ ಆಕಾಂಕ್ಷೆಗಳ ಹಿಂದೆ, ವಸ್ತುವಿನ ಬೇಡಿಕೆಯ ಹಿಂದೆ ಅಲೆದಾಡಲಿಕ್ಕೆ ಶುರು ಮಾಡ್ತದೆ. ಶಾಂತ ನಹಿ ಹೋತಿ. ಬಾಬಾ ಹೇಳ್ತಾರೆ, ಒಂದಿದೆ ಆತ್ಮ, ಇನ್ನೊಂದಿದೆ ಮನಸ್ಸು, ಇನ್ನೊಂದಿದೆ ಶರೀರ. ಈ ಮನಸ್ಸು ಆತ್ಮದ ಜೊತೆ ಕನೆಕ್ಟ್ ಇದೆ ಅಂತಂದ್ರೆ ಶಾಂತ ಇರ್ತದ. ಈ ಮನಸ್ಸು ರೋಲ್ ಜೊತೆ ಕನೆಕ್ಟ್ ಇದೆ, ಕ್ಯಾರೆಕ್ಟರ್ನ ಜೊತೆ ಕನೆಕ್ಟ್ ಇದೆ ಅಂತಂದರೆ ಇದು ಶಾಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕನೆಕ್ಷನ್ನೇ ಅಶಾಂತಿ ಇರೋದ್ರ ಜೊತೆಗೆ ಮಾಡ್ಕೊಂಡಿನಂದಮೇಲೆ ಮನಸ್ಸು ಶಾಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಹ ಫಿರ್ ವಾಯುಮಂಡಲ್ ಕೋ ಖರಾಬ್ ಕರ್ತೆ. ಯಾರು ಯೋಗನೇ ಹತ್ತುವುದಿಲ್ಲ, ಯಾರು ಹಾಗೇ ಟೈಮ್ ಪಾಸ್ ಮಾಡ್ತಿರ್ತಾರೋ, ವ್ಯರ್ಥ ವಿಚಾರಗಳನ್ನು ಮಾಡ್ತಾರೋ, ದೇಹಭಾನದ ಜೊತೆಗೆ ಕನೆಕ್ಟ್ ಆಗಿರ್ತಾರೋ ಅವರಿಂದ ವಾಯುಮಂಡಲ ಖರಾಬ್ ಆಗ್ತದಂತಾರೆ ಬಾಬಾ. ತೋ ಯಾದ್ ಕರ್ತೆ ಹಿ ನಹಿ ತೋ ಚಾಟ್ ಫಿರ್ ಕೇಸೆ ಲಿಖೆ. ಎಕ್ಯುರೇಟ್ ನೆನಪೇ ಇಲ್ಲ, ಬುದ್ಧಿ ಏಕಾಗ್ರನೇ ಇಲ್ಲ, ಮನಸ್ಸು ಶಾಂತಿ ಇಲ್ಲ ಅಂದಮೇಲೆ ಅವರು ನೆನಪು ಮಾಡಿರುವಂಥರ ಚಾರ್ಟ್ ಹೇಗೆ ಇಡ್ಲಿಕ್ಕೆ ಸಾಧ್ಯ ಇದೆ? ಅಗರ್ ಕೊಯ್ ಝೂಟ್ ಲಿಖತೆ ಹೇ ತೋ ಬಹುತ್ ದಂಡ ಪಡ್ ಜಾತಾ ಹೇ. ಕೆಲವರು ಇದ್ದಾರೆ, ಎಲ್ಲರ ಮುಂದೆ ಹೇಳ್ತಿರ್ತಾರೆ, ನಾವು 4 ತಾಸು ಇಷ್ಟೊತ್ತಿಗೆ ಎದ್ವಿ, ಇಷ್ಟು ಯೋಗ ಮಾಡೀವಿ, ಇಷ್ಟೆಲ್ಲ ನಾವು ಪುರುಷಾರ್ಥ ಮಾಡ್ತೀವಿ ಅಂತ ಬಾಬಾಗೂ ಕೂಡ ಪತ್ರ ಬರೀತಾರೆ. ನೀವು ಸುಳ್ಳು ಬರಿತೀರಿ, ಕೇವಲ ಫಿಸಿಕಲ್ ಶರೀರವನ್ನು ಕೂಡಿಸಿದ್ದು ಬರಿತೀರಿ. ನಾನು 4 ತಾಸು ಯೋಗ ಮಾಡಿದೆ, 8 ತಾಸು. ಬಾಬಾ ಫಿಸಿಕಲ್ ಶರೀರ ಕೂಡಿಸಿದ್ರದ್ದು ಯೋಗ ಹೇಳೋದಿಲ್ಲ. ಈ ಮನಸ್ಸನ್ನು ಅರ್ಪಣೆ ಎಲ್ಲಿ ತನಕ ಮಾಡಿದ್ರಿ ಅಂತ, ಈ ಮನಸ್ಸನ್ನು, ಈ ಬುದ್ಧಿಯನ್ನು ಬಾಬನ ಸಂಘದೊಳಗೆ ಎಷ್ಟೋ ತನಕ ನಿಲ್ಲಿಸಿದ್ರಿ ಅನ್ನೋದು ಚಾರ್ಟಲ್ಲಿ ಬರಿಬೇಕಾಗಿದೆ. ಅದಕ್ಕೆ ನೀವು ಸುಳ್ಳು ಬರೆದ್ರಿ ಅಂದರೆ ಅದರ ದಂಡ ತಿನ್ನಬೇಕಾಗ್ತದ. ಸಚ್ಚೆ ಬಾಬಾಕ್ಕೂ ಸಚ್ ಬತಾನ ಪಡೆ. ಸತ್ಯ ಬಾಬಾರವರಿಗೆ ಸತ್ಯವನ್ನೇ ಹೇಳಬೇಕು ಅಂತಾರೆ ಬಾಬಾ. ಸತ್ಯ ಹೇಳೋದು ಅಂದರೆ, ಬಾಬಾ ನಾ ಆತ್ಮ, ಈ ಮನಸ್ಸನ್ನು ನಾನು ಸಾಕ್ಷಿಯಾಗಿ ನೋಡ್ತಿದ್ದೀನಿ ರೀ. ಈ ಮೈಂಡ್ ಒಳಗೆ ಭಾಳ ಹಲ್ಚಲ್ಲಿದೆ. ಈ ಮನಸ್ಸು ಪದೇ ಪದೇ ಶರೀರ ಜೊತೆ ಕನೆಕ್ಟ್ ಆಗ್ತಾ ಇದೆ, ಶರೀರ ಅಂತಲೇ ತಿಳ್ಕೊತಾ ಇದೆ ಬಾಬಾ. ತೋ ಶರೀರ ಅಂತ ತಿಳ್ಕೊಂಡಿರೋದ್ರಿಂದ ಈ ಮೈಂಡಲ್ಲಿ ಭಾಳ ಹಲ್ಚಲ್ಲಿದೆ, ಭಾಳ ಅಶಾಂತಿ ಇದೆ ಬಾಬಾ. ಆದರೆ ನಾ ಮನಸ್ಸು ಅಲ್ಲ, ನಾನು ವಿಚಾರನೂ ಅಲ್ಲ, ನಾ ಇಚ್ಛೆನೂ ಅಲ್ಲ, ನಾ ಅಲೆದಾಡುವ ಆತ್ಮನೂ ಅಲ್ಲ, ನಾನು ಸ್ಥಿರ ಆತ್ಮ ಇದ್ದೀನಿ ಬಾಬಾ. ನಾನು ಇದೆಲ್ಲವನ್ನು, ಈ ದೃಶ್ಯವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಅದಕ್ಕಾಗಿ ಇದೆಲ್ಲವನ್ನು ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ನೀವು ತಗೊಳ್ರಿ ಬಾಬಾ. ಯಾಕಂದರೆ ನಾನಂತೂ ನಿಮ್ಮ ಹಾಗೆ ಸ್ಥಿರವಾದ ಶುದ್ಧ ಪವಿತ್ರ ಆತ್ಮ ಇದ್ದೀನಿ. ರೋಲ್ನಲ್ಲಿ ಡ್ರಾಮಾ ನನಗೇನು ಮೈಂಡಲ್ಲಿ ವಿಚಾರ ಕೊಟ್ಟಿದೆ, ಆ ವಿಚಾರಾನುಸಾರ ಏನೆಲ್ಲ ನಡೀತಾ ಇದೆ, ನಾನು ಅದನ್ನು ಸಾಕ್ಷಿಯಾಗಿ ನೋಡ್ತಿದ್ದೀನಿ. ಇದು ನಿಮಗೆ ಅರ್ಪಿತ ಅಂತ ಬಾಬನಿಗೆ ಸತ್ಯ ಹೇಳಲೇಬೇಕು. ಸತ್ಯ ಹೇಳಿದಾಗಲೇ ನಾವು ನೆನಪನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ನಮ್ಮ ಕಾನ್ಷಿಯಸ್ಸನ್ನು ಹೈಯೆಸ್ಟಿಗೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಮುಖ್ಯ ಸಾರ, ಶ್ರೀಮತ್ ಪರ್ ಚಲ್ಕರ್ ಸಾರೆ ವಿಶ್ವಕ್ಕೂ ಸ್ವರ್ಗ ಬನಾನೆಗೆ ಸೇವಾ ಕರ್ನಿ ಹೇ. ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನು ಸ್ವರ್ಗ ಮಾಡುವಂಥ ಸೇವೆ ಮಾಡಬೇಕಾಗಿದೆ. ಸೊ ಬಾಬಾ ಹೇಳ್ತಾರೆ, ಶ್ರೀಮತದಂತೆ ನಡೆದು ಅಂದರೆ ಮೊಟ್ಟ ಮೊದಲು ನಾ ಆತ್ಮ ಎನ್ನುವ ಸ್ಮೃತಿಯನ್ನು ತಂದು, ನಾನು ಯಾರು ಅನ್ನುವಂಥ ಸತ್ಯದ ಕಾನ್ಷಿಯಸ್ಸಲ್ಲಿದ್ದುಕೊಂಡು ಇಡೀ ವಿಶ್ವ ಸ್ವರ್ಗ ಮಾಡೋದು. ಅರ್ಥಾತ್ ಸ್ವರ್ಗ ಮೊದಲು ಮೈಂಡ್ ಒಳಗಿದೆ, ಮೈಂಡಲ್ಲೇ ತಯಾರಾಗ್ತದೆ. ಮನಸ್ಸಿನಲ್ಲೇ ಸ್ವರ್ಗದ ಸ್ಥಾಪನೆ. ಅರ್ಥಾತ್ ಸ್ವರ್ಗದಲ್ಲಿ ಏನೆಲ್ಲ ಇದೆ ಸ್ಥೂಲ ರೂಪದಲ್ಲಿ, ಅದು ಸೂಕ್ಷ್ಮ ಬ್ಲೂ ಪ್ರಿಂಟ್ ಮೈಂಡಲ್ಲಿ ಇರ್ತದೆ. ಸ್ವರ್ಗದಲ್ಲಿ ಯಾವ ಶಾಂತಿ, ಯಾವ ಸಮೃದ್ಧಿ, ಯಾವ ಪ್ರೇಮ್, ಪರಸ್ಪರ ಮಧುರತೆ ಏನಿದೆ ಅದು ಮೊದಲೇ ಮೈಂಡಲ್ಲೇ ತಯಾರಾಗ್ತದೆ, ಮೈಂಡಲ್ಲೇ ಇದೆ. ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಅದನ್ನು ವಾಪಸ್ ನೆನಪು ಮಾಡಿಕೊಂಡು ಆ ಸ್ವರ್ಗದ ಸುಖ, ಸ್ವರ್ಗದ ಸಂಪದ್ಭರಿತ ಆ ದೃಶ್ಯವನ್ನು ಮೊದಲೇ ಇಲ್ಲಿ ಅನುಭವ ಮಾಡಬೇಕಾಗಿದೆ ಶ್ರೀಮತನುಸಾರ.
बहुतों को आप समान बनाना है, असुರಿ मत से अपनी संभाल करनी है. ಅನೇಕರನ್ನು ತಮ್ಮ ಸಮಾನ ಮಾಡ್ಕೊಳ್ಬೇಕಾಗಿದೆ. ಅರ್ಥಾತ್ ತಮ್ಮ ಸಮಾನ ಅಂದರೆ ಸೋಲ್ ಕಾನ್ಷಿಯಸ್ನ ಸ್ಥಿತಿಯಲ್ಲಿ ತಗೊಂಡು ಬರೋದು. ನಮ್ಮ ಸಮಾನ ಅಂದರೆ ಕ್ಯಾರೆಕ್ಟರ್ನ ಸಮಾನ ಅಲ್ಲ, ನಮ್ಮ ಥರ ಭಾಷಣ ಮಾಡೋರು, ನಮ್ಮ ಥರ ಸೇವೆ ಮಾಡೋರು. ಪ್ರತಿಯೊಬ್ಬರ ಆ್ಯಕ್ಟಿವಿಟಿ, ಪ್ರತಿಯೊಬ್ಬರ ಚಾಲಚಲನೆ ವಿಭಿನ್ನ ಇದೆ ಈ ಡ್ರಾಮಾದಲ್ಲಿ. ಆದರೆ ನಂತರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಕೇವಲ ಸೋಲ್ ಕಾನ್ಷಿಯಸ್ನ ಶ್ರೇಷ್ಠ ಸ್ಥಿತಿ. ನನ್ನ ಹಾಗೆ ಅನೇಕರನ್ನು ನಮ್ಮ ಸಮಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಸುರಿ ಮತ್ಸೆ ಅಪ್ನಿ ಸಂಭಾಲ್ ಕರ್ನಿ ಹೇ, ಅಸುರಿ ಮತದಿಂದ ತಮ್ಮ ಸಂಭಾಲನೆ ಮಾಡಿಕೊಡ್ರಿ. ಅಸುರಿ ಮತ ಅಂದರೆ ಯಾವುದು ದೇಹದ ಮಾತುಗಳು, ದೇಹದ ಜಗತ್ತಿನ ಮಾತುಗಳು, ದೇಹಕ್ಕೆ ಸಂಬಂಧಪಟ್ಟ ಅನುಭವಗಳು, ಅನೇಕ ರೀತಿಯ ನೆನಪುಗಳೇನಿದಾವ ಇವೆಲ್ಲವುಗಳನ್ನು ಒಳಗೊಂಡಂಥ ಸಂಘವೇ ಅಸುರಿ ಸಂಘ. ಅಸುರಿ ಸಂಘದಿಂದ ನಿಮ್ಮನ್ನು ಸಂಭಾಲನೆ ಮಾಡಿಕೊಡ್ರಿ ಅಂತಾರೆ ಬಾಬಾ. ಯಾಕಂದರೆ ನಾವು ಎಷ್ಟೊತ್ತನ ಅವರ ಸಂಘದಲ್ಲಿ ಇರ್ತೀವಿ, ಎಲ್ಲಿವರೆಗೆ ದೇಹಭಾನದ ಜಗತ್ತಿನ ಮಾತುಗಳಲ್ಲಿ ನಡೀತಾ ಇರ್ತದ, ಮೈಂಡಿಗೆ ಇದು ರಿಯಲ್ ಅಂತ ಅನ್ನಿಸ್ತದ. ಹೌದು, ಇವರೆಷ್ಟು ಪ್ರಗತಿ ಮಾಡ್ಕೋತಿದ್ದಾರೆ, ಇವರೆಷ್ಟು ಗಳಿಸಿದ್ದಾರೆ, ಇವರೆಷ್ಟು ದೊಡ್ಡ ಸ್ಥಾನದಲ್ಲಿ ಹೋಗಿದ್ದಾರೆ ಅಂತ ಈ ಮೈಂಡ್ ಅನ್ಕೋತದ, ಕೀಳರಿಮೆ ಅನುಭವ ಮಾಡ್ತದ ಅಂತ. ನಾನು ಯಾಕೆ ಹೀಗಿಲ್ಲ ಅಂಥೇಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ದೇಹದ ಜಗತ್ತಿನ ಎಲ್ಲ ಮಾತಿದು ಡ್ರಾಮಾದಾಗ ನಡೀತಾ ಇದೆ, ಇದಕ್ಕೆ ಅಸುರಿ ಮಾತು ಅಂತಾರೆ ಬಾಬಾ. ಅಶಾಶ್ವತ ಸಂಘ ಇದು ಅಂದ ಮೇಲೆ ಈ ಸಂಘದಿಂದ ತಮ್ಮನ್ನು ಬಹಳಷ್ಟು ಸಂಭಾಲನೆ ಮಾಡಿಕೊಡ್ರಿ ಸಂಘ ಅಂಥದ್ದು ಮಾಡಬೇಕಾಗಿದೆ. ಯಾರ ಸಂಘದಿಂದ ಆತ್ಮಸ್ಥಿತಿ ಬೆಳಗ್ತದ, ಆತ್ಮೀಯ ಅವಸ್ಥೆ ಇನ್ನೂ ಸ್ಥಿರವಾಗ್ತಾ ಹೋಗ್ತದ, ಅವ್ರ ಸಂಘ ಮಾತ್ರ ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಯಾದ್ ಕಿ ಮೆಹನತ್ ಸೆ ಆತ್ಮಕ್ಕೂ ಸತೋಪ್ರಧಾನ್ ಬನಾನಾ ಹೇ. ನೆನಪಿನ ಪರಿಶ್ರಮದಿಂದ ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಬೇಕಿದೆ. ಬಾಬಾ ಹೇಳ್ತಾರೆ, ನೆನಪಿನ ಪರಿಶ್ರಮ. ನೆನಪು ಅಂದರೆ ಕೇವಲ ಡೈರೆಕ್ಟ್ ಬಾಬಾ ನೆನಪಷ್ಟೇ ಅಲ್ಲ. ನೆನಪು ಅಂದರೆ ಮೊದಲು ನಾನು ಯಾರು ನಾನು ಯಾರಿದ್ದೀನಿ, ನಾನು ಯಾರಲ್ಲ, ನಾನು ಪರಿಶುದ್ಧ, ಶಾಶ್ವತ್, ಸತ್ಯ ಆತ್ಮ ಇದ್ದೀನನ್ನುವಂಥ ನೆನಪಿನ ಈ ಒಂದು ಬಲದಿಂದ, ಪರಿಶ್ರಮದಿಂದ ಆತ್ಮವನ್ನು ಸತೋಪ್ರಧಾನ ಮಾಡ್ಕೋಬೇಕಾಗಿದೆ. ಸುದಾಮ ಮಿಸಲ್, जो भी चावल मुट्ठी है वह सब सफल कर अपनी सर्व मनोकामनाएं ಸಿದ್ಧ करनी है. ಬಾಬಾ ಹೇಳ್ತಾರೆ, ಸುಧಾಮನ ಹಾಗೆ ಏನೆಲ್ಲ ಒಂದು ಮುಷ್ಟಿ ಕಾಳಿದೆ, ಕಾಳಂದ್ರೆ ಸ್ಥೂಲ ರೂಪದ ಮಾತಲ್ಲ, ಏನು ನಮ್ಮ ಹತ್ರ ಶರೀರದ ಸಂಪತ್ತಿದೆ, ಸಮಯ ಇದೆ, ಶಕ್ತಿ ಇದೆ, ಮನಸ್ಸಿನ ಸಂಕಲ್ಪಗಳಿವೆ, ಏನೆಲ್ಲ ಇದೆ ಒಂದು ಮುಷ್ಟಿ, ಅದನ್ನೂ ಕೂಡ ಈಶ್ವರನ ಕಾರ್ಯದಲ್ಲಿ ಸಫಲ್ ಮಾಡಿಕೊಡ್ರಿ. ಮತ್ತು ನಿಮ್ಮ ಎಲ್ಲ ಕಾಮನೆಗಳನ್ನು ಸಿದ್ಧ ಮಾಡಿಕೊಡ್ರಿ ಏನೆಲ್ಲ ಶುಭ ಕಾಮನೆಗಳದಾವ ಅವುಗಳನ್ನು ಪೂರ್ಣ ಮಾಡಿಕೊಡ್ರಿ ಅಂತಾರೆ ಬಾಬಾ. ವರದಾನ್, ಏಕ್ ಬಾಬಾ ದೂಸರಾ ನ ಕೋಯಿ. ಇಸ್ ದೃಢ ಸಂಕಲ್ಪ ದ್ವಾರ ಅವಿನಾಶಿ ಅಮರ್ ಭವ. ಒಬ್ಬ ತಂದೆ ಮತ್ತಾರೂ ಇಲ್ಲ. ಈ ದೃಢ ಸಂಕಲ್ಪದಿಂದ ಅವಿನಾಶಿ ಅಮರರು ಆಗ್ರಿ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಅಮರ ಅವಿನಾಶಿ ಇದೇ ಇದ್ದೀವಿ. ಅವಿನಾಶಿ ಆಗ್ರಿ ಅಂದ್ರೆ ವಿನಾಶ ಆಗುವಂತಹ ಆತ್ಮ ಇದ್ದೀನಿ, ಅದಕ್ಕೆ ಅವಿನಾಶಿ ಆಗಬೇಕು ಇಲ್ಲ. ಅವಿನಾಶಿ ಆಗ್ರಿ ಅರ್ಥಾತ್ ನೀವು ಅವಿನಾಶಿ ಇದ್ದೀರಿ ಎನ್ನುವ ಸ್ಮೃತಿಯೊಳಗಿರ್ರಿ ಅಂತ. ನೀವು ಅಮರ್ ಇದ್ದೀರಿ ಎನ್ನುವಂಥ ಸತ್ಯದ ಕಾನ್ಷಿಯಸ್ ಒಳಗಿರ್ರಿ ಅಂತ ಬಾಬಾ ವರದಾನ ಕೊಡ್ತಿದ್ದಾರೆ. जो बच्चे ये दृढ़ संकल्प करते हैं कि एक बाबा दूसरा न कोई, उनकी स्थिति स्वतः और सहज एक रस हो जाती है. ಯಾವ ಮಕ್ಕಳು ಈ ದೃಢ ಸಂಕಲ್ಪ ಮಾಡ್ತಾರೆ, ಒಬ್ಬ ಬಾಬಾ ಬಿಟ್ಟರೆ ಮತ್ತಾರೂ ಇಲ್ಲ, ಒಬ್ಬ ತಂದೆ ಹೊರತು ಮತ್ತಾರೂ ಇಲ್ಲ. ಹಾಂ, ಯಾರೆಲ್ಲ ಇದ್ದಾರೆ ಆ್ಯಕ್ಟಿಂಗ್ ಒಳಗೆ ಪಾರ್ಟ್ ಮಾಡಲಿಕ್ಕಿದ್ದಾರೆ, ಎದಕ್ಕಿದ್ದಾರ ಅವ್ರು ಆ್ಯಕ್ಟಿಂಗ್ ಮಾಡಲಿಕ್ಕಿದ್ದಾರೆ. ಅವ್ರು ನನ್ನ ಸಲುವಾಗಿಲ್ಲ. ಯಾರು ಒಬ್ಬ ಸಿನಿಮಾದೊಳಗೆ ಹೀರೋನ್ ಸಲುವಾಗಿ ಯಾರೂ ಇರುವುದಿಲ್ಲ, ಎಲ್ಲರೂ ಹೀರೋನ್ ಜೊತೆಯಲ್ಲಿ ಪಾರ್ಟ್ ಮಾಡ್ಲಿಕ್ಕದಾರ. ಪಾರ್ಟ್ ಮುಗೀತು, ಅವರವರ ಮೂಲ ಕರ್ತವ್ಯವನ್ನು ಮಾಡಲಿಕ್ಕೆ ಹೊರಟು ಹೋಗ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ನಮಗೆ ಯಾರೂ ಇಲ್ಲ. ಆತ್ಮನ ಪ್ರಗತಿ ಮಾಡಿಸೋರು, ಆತ್ಮನ ಮೂಲ ಸ್ಥಿತಿ ಕರ್ಕೊಂಡು ಹೋಗೋಂಥವ್ರು, ಆತ್ಮದ ಸುಖ ಶಾಂತಿ ಪ್ರಾಪ್ತ ಮಾಡಿಸೋಂಥವ್ರು ಕೇವಲ ಬಾಬಾ ಒಬ್ಬರೇ ಇದ್ದಾರನ್ನುವಂಥ ಸತ್ಯ ಈ ಮನಸ್ಸಿಗೆ ಅರಿವು ಮಾಡಿಸ್ಬೇಕಾಗಿದೆ. ಯಾಕಂದರೆ ಈ ಮನಸ್ಸು ಮತ್ತೆ ಮತ್ತೆ ಏನಾದರೂ ಸಿಕ್ಕಿತ್ತು, ಪ್ರೀತಿ, ಸ್ನೇಹ, ಸಲಹೆ ಅಂತ ಮನುಷ್ಯರ ಹಿಂದೆ ಓಡ್ತಾ ಇರ್ತದ.
उनकी स्थिरता स्वतः और सहज एक रस हो जाती है. ಯಾರ ಬುದ್ಧಿಯಲ್ಲಿ ಒಬ್ಬ ಬಾಬಾ ಇದ್ದಾರೆ ಮತ್ತಾರೂ ಇಲ್ಲ, ಅವರದು ಸ್ಥಿತಿ ಸ್ವತಃ ಮತ್ತು ಸಹಜ ಏಕರಸ ಆಗಿಬಿಡುತ್ತದೆ. इसी दृढ़ संकल्प से सर्व संबंधों की अविनाशी तार जुड़ जाती है. ಈ ಒಂದು ದೃಢ ಸಂಕಲ್ಪದಿಂದ ಸರ್ವ ಸಂಬಂಧಗಳ ಅವಿನಾಶಿ ಒಂದು ಕನೆಕ್ಷನ್ ಜೋಡಣೆಯಾಗ್ತದೆ. उन्हें सदा अविनाशी भव अमर भव का वरदान मिल जाता है. ಸದಾ ಯಾವ ಭಯ ಇದೆ, ಚಿಂತೆ ಇದೆ, ಅದು ಯಾಕಿದೆ ಅಂತಂದರೆ ದೇಹ ಭಾನ ಇದೆ. ನಾ ದೇಹ ಇದೀನಿ, ಎಲ್ಲರೇ ಏನರ ಆಗಿತ್ತು, ರೋಗ ಬಂದಿತ್ತು, ಕಸ್ಕೊಂಡಾರು, ಏನಾರ ಮಾಡ್ಯಾರು ಅನ್ನುವಂಥ ಭಯ ಇದೆ, ಚಿಂತೆ ಇದೆ, ದುಃಖ ಇದೆ ಅಂದರೆ ಜರೂರ್ ದೇಹ ಭಾನ ಇದೆ. ಆದರೆ ಯಾವಾಗ ನಾವು ನಾ ಅಮರ್ ಇದ್ದೀನಿ, ಅವಿನಾಶಿ ಇದ್ದೀನಿ ಅನ್ನುವಂಥ ಪ್ರಾಕ್ಟಿಕಲ್ನ ಅನುಭೂತಿ ಮಾಡ್ತೀವಿ, ಆಗ ಭಯಮುಕ್ತ, ಚಿಂತಾಮುಕ್ತ, ಅನೇಕ ದುಃಖದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ. ದೃಢ ಸಂಕಲ್ಪ करने से पुरुषार्थ में भी विशेष रूप से लिफ्ट मिलती है. ಎಷ್ಟು ತಾವು ದೃಢ ಸಂಕಲ್ಪ ಮಾಡ್ತೀರಿ ಅಷ್ಟು ಪುರುಷಾರ್ಥದಲ್ಲಿ ಬಾಬಾರವರಿಂದ ಸೋಲ್ ಕಾನ್ಷಿಯಸ್ನ ಹೈಯೆಸ್ಟ್ ಸ್ಟೇಜ್ ಮುಟ್ಲಿಕ್ಕೆ ಲಿಫ್ಟ್ ಸಿಗ್ತದೆ. जिनके एक बाबा से सर्व संबंध है उन्हें सर्व प्राप्तिय स्वतः हो जाती है. ಯಾರ್ದು ಸರ್ವ ಸಂಬಂಧ ಕೇವಲ ಒಬ್ಬ ಪಿತಾ ಪರಮಾತ್ಮನ ಜೊತೆಗಿದೆ, ಒಬ್ಬ ಗಾಡ್ ಫಾದರ್ ಭಗವಂತ ತಂದೆ ಜೊತೆಗಿದೆ, ಸರ್ವ ಪ್ರಾಪ್ತಿ ಸ್ವತಃ ಆಟೋಮೆಟಿಕ್ ಆಗ್ತಾವಂತ ಹೇಳ್ತಾರೆ ಬಾಬಾ. ಯಾರ ಜೊತೆಗೆ ನನ್ನ ಬುದ್ಧಿ ಕನೆಕ್ಷನ್ ಇದೆ, ಅವ್ರದ್ದು ಏನೆಲ್ಲ ಇದೆ ಅದು ನನ್ನದಾಗಲೇಬೇಕು ಅಂದಾಗ ನನ್ನವರೊಬ್ಬರೇ ಅದಾರ ಅಂದಮೇಲೆ ಆ ಒಬ್ಬರ ಪೂರಾ ಪ್ರಾಪರ್ಟಿ ಅಂದರೆ ಪೂರಾ ಶಾಂತಿ, ಸಮೃದ್ಧಿ ಏನೆಲ್ಲ ಇದೆ ಅದು ಮೈಂಡ್ ಒಳಗಿರುವಂಥದ್ದು ಓಪನ್ ಆಗ್ತದೆ, ಜಾಗೃತ ಆಗಿಬಿಡ್ತದೆ. ಸ್ಲೋಗನ್ सोचना, बोलना और करना तीनों को एक समान बनाओ तब कहेंगे सर्वोत्तम पुरुषार्थी. ವಿಚಾರಿಸುವುದು, ಮಾತನಾಡುವುದು, ಮಾಡುವುದು ಇವು ಮೂರನ್ನು ಸಮಾನ ಮಾಡಿಕೊಂಡಾಗಲೇ ಸರ್ವೋತ್ತಮ ಪುರುಷಾರ್ಥಿ ಅಂತ ಹೇಳಲಾಗ್ತದೆ. ಅಂದರೆ ಭಾಳ ಶ್ರೇಷ್ಠ ವಿಚಾರಗಳನ್ನು ಮಾಡ್ತೀವಿ, ಮಾಡಿದ ಮೇಲೆ ಮಾಡಿರುವಂಥದ್ದನ್ನೇ ಮಾತಾಡಬೇಕು ಅಂತಾರೆ ಬಾಬಾ. ಅದನ್ನೇ ಕರ್ಮದಲ್ಲಿ ತರಬೇಕು. ಯಾವುದಲ್ಲಿ ಕರ್ಮದಲ್ಲಿ ತರಲಿಕ್ಕಾಗ್ತದೆ ಅಂಥದ್ದನ್ನೇ ವಿಚಾರ ಮಾಡಬೇಕು, ಮಾತಾಡಬೇಕು ಅಂತ. ಎಕ್ಸ್ಟ್ರಾ ವಿಚಾರ ಆಗಲಿ, ಎಕ್ಸ್ಟ್ರಾ ಮಾತಾಗಲಿ ಯಾವುದು ಕರ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದನ್ನು ಸಂಕಲ್ಪದಲ್ಲೂ ಕೂಡ ಮಾಡಬಾರ್ದು ಅಂತ, ಅದು ನಾನು ಅಂತ ಸ್ವೀಕಾರ ಮಾಡಬಾರ್ದು ಅಂತಾರೆ ಬಾಬಾ. ಆಗಲೇ ಸರ್ವೋತ್ತಮ ಪುರುಷಾರ್ಥಿ ಆಗಲಿಕ್ಕೆ ಸಾಧ್ಯ ಇದೆ. तो सर्वोत्तम पुरुषार्थीय फल सर्वोत्तम प्रारब्ध. अव्यक्त इशारे सहज योगी बनना है तो परमात्मा प्यार के अनुभवी बनो. जिस समय जिस संबंध की आवश्यकता हो उसी संबंध से भगवान को अपना बना लो. अंडरलाइन ಯಾವಾಗ ಯಾವ ಸಂಬಂಧದ ಅವಶ್ಯಕತೆ ಅನ್ನಿಸ್ತದ ಆವಾಗ ಆ ಸಂಬಂಧದಿಂದ ಭಗವಂತನನ್ನು ತನ್ನವರನ್ನಾಗಿ ಮಾಡಿಕೊಂಡ್ರಿ. ಯಾವಾಗ ಮಗನ ರೂಪದ ಅನುಭವ ಮಾಡ್ಬೇಕನ್ನಿಸ್ತದ, ಯಾವಾಗ ಮಿತ್ರನ ರೂಪದ ಅನುಭವ ಮಾಡಿಸ್ಬೇಕನ್ನಿಸ್ತದ, ಯಾವಾಗ ಭಗವಂತನನ್ನು ಒಬ್ಬ ಪ್ರಿಯತಮನ ರೂಪದಲ್ಲಿ ಅನುಭವ ಮಾಡಬೇಕನ್ನಿಸ್ತದ, ಆವಾಗ ಆ ರೂಪದಲ್ಲಿ ನೀವು ಪರಮಾತ್ಮ ತಂದೆಯನ್ನು ತಮ್ಮವರನ್ನಾಗಿ ಮಾಡಿಕೊಡ್ರಿ. ದಿಲ್ ಸೇ ಕಹೋ ಮೇರಾ ಬಾಬಾ ಅವ್ರ ಬಾಬಾ ಕಹೇ ಮೇರೇ ಬಚ್ಚೆ. ನೀವು ಹೃದಯದಿಂದ ಹೇಳ್ರಿ ಮೇರಾ ಬಾಬಾ ಅಂತ, ಬಾಬನೂ ಸಹ ನನ್ನ ಮಕ್ಕಳೇ ಅಂತಾರೆ. ಇಸಿ ಸ್ನೇಹಕ್ಕೆ ಸಾಗರಮೇ ಸಮಾಜವು. ಈ ಒಂದು ಪವಿತ್ರ ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶ ಆಗ್ರಿ. ಯ ಸ್ನೇಹ ಛತ್ರ ಛಾಯಕ ಕಾಮ್ ಕರ್ತಾ ಹೇ. ಈ ಸ್ನೇಹವು ತಮಗೆ ಛತ್ರ ಛಾಯೆಯ ಕಾರ್ಯ ಮಾಡುತ್ತದೆ. ಪರಮಾತ್ಮನ ಸ್ನೇಹ ತಮಗೆ ಸದಾ ಮಾಯೆಯ ಒಂದು ಜಾಲದಿಂದ ಸುರಕ್ಷಿತವಾಗಿಡುವಂಥದ್ದಾಗಿದೆ. ಇಸ್ಕೆ ಅಂದರ್ ಮಾಯಾ ಆ ನಹಿ ಸಕ್ತಿ. ಇದರೊಳಗೆ ಮಾಯಾ ಬರಲಿಕ್ಕೆ ಸಾಧ್ಯ ಇಲ್ಲ. ಯಹಿ ಸಹಜ ಯೋಗಿ ಬನ್ನೆ ಕಾ ಸಾಧನ ಹೇ. ಇದೇ ನಿಜವಾದ ಸಹಜ ಯೋಗಿ ಆಗುವಂತಹ ಸಾಧನವಾಗಿದೆ. ಓಂ ಶಾಂತಿ.